ಯಜಮಾನ ಸೀರಿಯಲಿನ ಮುಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ. ಪಲ್ಲವಿ ಬರೀ 2 ಪಾತ್ರೆ ಉಪಯೋಗಿಸಿದ್ದಾಳೆ. ಕಟ್ ಮಾಡಿರೋ ಆನಿಯನ್, ಟೊಮೆಟೊ ಎಲ್ಲ ಇಲ್ಲೇ ಇದೆ. ಈರುಳ್ಳಿನ ಈ ರೇಂಜಿಗೆ ಸೀಸಿಟ್ಟಿದ್ದಾಳೆ. ಮತ್ತೆ ಅಡುಗೆ ಹೇಗೆ ಮಾಡಿದ್ಲು? ಎಲ್ಲೋ ಮಿಸ್ ಹೊಡಿತಿದೆಯಲ್ಲ. ಅಂದರೆ ಇದನ್ನೆಲ್ಲ ಇವಳು ಮಾಡಿರೋದಲ್ಲ, ಹೋಟ್ಲಿಂದ ತರಿಸಿರೋದು. ನಮ್ಮ ಅಣ್ಣಂಗೆ ಮೋಸ ಮಾಡಿ ಇಲ್ಲಿಗೆ ಬಂದಿರೋದಲ್ಲದೆ ನಮಗೆಲ್ಲ ಮೋಸ ಮಾಡಿ ಇಲ್ಲೇ ಉಳ್ಕೊಳ್ಳೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾಳೆ. ರಾಯ್, ಫೋನ್ ಮಾಡಿ ಮೇಡಮ್ ಫೋನ್ ಮಾಡಿ. ಅಲ್ಲಿಗೆ ತಬಲಾ ಮಲ್ಲಿ ಬಂದಾಗ, ನಿಮ್ಮಿಬ್ರನ್ನ ನೋಡ್ತಾ ಇದ್ರೆ ಏನೋ ಪ್ರಶ್ನಾರ್ಥಕ ಚಿಹ್ನೆ ಎದ್ದು ಕಾಣಿಸ್ತಾ ಇದೆ. ಪ್ರಶ್ನೆ ಅಲ್ಲ, ಡೌಟು. ಕೇಳಿ. ಮಲ್ಲಿ, ನಿಮ್ಮ ಪ್ಲ್ಯಾನ್ ಸಕ್ಸಸ್ ಆಗಿರ್ತೈತಾ ಸರ್? ಈ ಪ್ಲ್ಯಾನ್ ಓಕೆ ಆಗಿರ್ತೈತಾ ಸರ್? ಆಗಿರುತ್ತಾ ಅಂತ ಕೇಳ್ತಿದ್ಯಲ್ಲ ಮಲ್ಲಿ. ಈಗ ಎಲ್ಲರೂ ಅವ್ರ ಮನೇಲಿ ಊಟ ಮಾಡಿರ್ತಾರೆ. ಮೇಡಮ್ಮು ಡೈಜೆಷನ್ ಆಗಲಿ ಅಂತ ಎಲ್ರಿಗೂ ಬೀಡಾನು ಕೊಟ್ಟಿರ್ತಾರೆ. ಮೊದಲೇ ರುಚಿಯಾದ ಊಟ, ಜೊತೆಗೆ ಒಂದೊಂದು ಬೀಡ. ಆಹಾ, ಎಂಥ ಅದ್ಭುತ, ಅಮೋಘ. ಆಹಾ, ಎಲ್ಲರೂ ಅದನ್ನು ತಿಂದಿದ್ದು. ಎಲ್ಲರೂ ಫುಲ್ ಖುಷಿಯಾಗಿರ್ತಾರೆ. ಈ ಸಿನಿಮಾಗಳಲ್ಲಿ ಎಲ್ಲ ಸಹಚರರು ಸಾಲಾಗಿ ಬಂದು ಕೈಗೆ ಹೇಗೆ ಮುತ್ತು ಕೊಡ್ತಾರೋ ಹಾಗೆ ಝಾನ್ಸಿ ಮೇಡಮ್ನ ಮಧ್ಯದಲ್ಲಿ ಹಾಲಲ್ಲಿ ನಿಲ್ಲಿಸ್ಕೊಂಡು ಎಲ್ಲರೂ ಕೈಗೆ ಮುತ್ತು ಕೊಡ್ತಿರ್ತಾರೆ ಅಂತ ರಾಯ್ ಹೇಳಿದಾಗ, ಮಲ್ಲಿ ಹಂಗಾದ್ರೆ ಝಾನ್ಸಿ ಮೇಡಮ್ಗೆ ಅಲ್ಲಿ ಬೆಲೆ ಸಿಕ್ಕಿರ್ತೈತೆ ಅಲ್ವಾ ಅಂತ ಕೇಳ್ತಾಳೆ. ಈ ಥರ ಊಟ ಮಾಡಿಲ್ಲ ಅಂತ ಝಾನ್ಸಿ ಮೇಡಮ್ನ ಕೂರಿಸಿ ಅವ್ರ ಕೈ ಕಾಲು ಒತ್ತುತ್ತಿರ್ಬೋದು. ಇವತ್ತಂತೂ ಮೇಡಮ್ಮು ಫುಲ್ಲು ಜಾಲಿಯಾಗಿ ಆಕಾಶದಲ್ಲೇ ತೇಲ್ತಾ ಇರ್ತಾರೆ. ಈಗ ಪಲ್ಲವಿ ಝಾನ್ಸಿ ಅಂತ ಕೂಗುತ್ತಾ, ಏ ಝಾನ್ಸಿ ಎಲ್ಲೇ ಇದೆಯಾ ಅಂದಾಗ, ಅಜ್ಜಿ. ಏ ಯಾಕೆ ಪಲ್ಲವಿ ಈಗ ಕೂಗ್ಕೊಂತಾ ಇದೆಯಾ? ಇರಜ್ಜಿ, ಗೊತ್ತಾಗುತ್ತೆ. ಕೂಗ್ತಿರೋದು ಕೇಳಿಸ್ತಿಲ್ವೇನೆ? ಝಾನ್ಸಿ, ಯಾಕೆ ಪಲ್ಲವಿ ಬಡ್ಕಂತಿದ್ಯಾ? ಈಗ ತಾನೇ ಅಡುಗೆ ಮಾಡಿ ಸುಸ್ತಾಗಿ ರೆಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೆ. ಮನೆ ಬಿದ್ದೋಗೋ ಥರ ಕೂಗ್ತಾ ಇದೆಯಲ್ಲ, ಏಕೆ? ಪಾಯಸ ಸಾಕಾಗ್ಲಿಲ್ವಾ? ಪಾಯಸ ಅಲ್ವೇ, ಮೋಸ. ನೀನು ನಮಗೆಲ್ಲ ಮಾಡಿರೋ ಮೋಸ. ನಮಗೆ ಮಾಡಿರೋ ಮೋಸ, ಹೇಳಿರೋ ಸುಳ್ಳು ಎಲ್ಲ ಗೊತ್ತಾಗಿದೆ. ನನ್ನ ಬಗ್ಗೆ ಯಾವಾಗಲೂ ಏನಾದರೂ ಒಂದು ಕಂಪ್ಲೇಂಟ್ ಮಾಡೋದು ನಿನಗೆ ಕೆಲಸನಾ? ಇವಾಗ ನಾನು ನಿನಗೇನು ಮಾಡಿದೆ? ನನಗೆ ಮಾತ್ರ ಅಲ್ಲ, ನಮ್ಮ ಮನೆಯವ್ರೆಲ್ರಿಗೂ ಮೋಸ ಮಾಡಿದ್ಯಾ, ವಂಚನೆ ಮಾಡಿದ್ಯಾ? ಪಲ್ಲವಿ, ಅದೇನಂತ ಸರಿಯಾಗಿ ಹೇಳು. ಇವಳು ಅಡುಗೆ ಮಾಡೇ ಇಲ್ಲ ದೊಡ್ಡಪ್ಪ. ಏನೇ ಮಾತಾಡ್ತಾ ಇದೆಯಾ? ಇವಾಗ ಎಲ್ಲರೂ ಊಟ ಮಾಡಿದ್ವಲ್ಲೇ. ಊಟ ಮಾಡಿದ ನಿಜ ಅಜ್ಜಿ. ಅಡುಗೆ ಆದರೆ ಇವಳು ಮಾಡಿದ್ದಲ್ಲ, ಹೋಟ್ಲಿಂದ ತರಿಸಿರೋದು. ತಾನೇ ಮಾಡಿರೋದು ಅಂತ ಎಲ್ಲ ನಂಬಿಸಿ ಹೋಟೆಲಿಂದ ಊಟ ತರಿಸಿದ್ದಾಳೆ. ಅದು ಸಾಲದು ಅಂತ ನಮಗೆಲ್ಲ ಬಣ್ಣದ ಮಾತಾಡಿ ಊಟ ಬಡಿಸಿ ಕ್ರೆಡಿಟ್ ತಗೊಂಡಿದ್ದಾಳೆ. ಝಾನ್ಸಿ, ಇಲ್ಲ ಅಜ್ಜಿ, ಸುಳ್ಳು ಹೇಳ್ತಿದ್ದಾಳೆ. ನಾನು ಅಡುಗೆ ಚೆನ್ನಾಗಿ ಮಾಡಿದ್ದೀನಿ ಅನ್ನೋ ಹೊಟ್ಟೆ ಊರಿಗೆ ಸುಳ್ಳು ಹೇಳ್ತಾ ಇದ್ದಾಳೆ. ಹೌದಾ? ನಾನು ಸುಳ್ಳು ಹೇಳ್ತಿದ್ದೀನಾ? ಹಾಗಾದರೆ ಹೋಟೆಲ್ ಬಿಲ್ಗಳು ಸುಳ್ಳು ಹೇಳ್ತಿದ್ದಾವ? ಮಾತಾಡಿ, ಬಾಯಿ ನಿಂತೋಯ್ತಾ? ಕಿಚನ್ನಲ್ಲಿರೋ ಬಾಕ್ಸ್ಗಳು ಅದಕ್ಕೇನು ಹೇಳ್ತೀಯಾ? ಇವೆಲ್ಲ ಸುಳ್ಳು ಹೇಳುತ್ತಾ? ಅಂದರೆ ಇವಳು, ಹೌದಜ್ಜಿ, ಮನೆಯಲ್ಲಿ ಅಡುಗೆ ಮಾಡ್ತಿರೋ ಬಿಲ್ಡಪ್ ಕೊಟ್ಕೊಂಡು ಅವಳೇ ಊಟ ತರಿಸಿದ್ದಾಳೆ ಹೋಟೆಲಿಂದ. ಇಷ್ಟೆಲ್ಲ ಆದರೂ ನನಗೆ ಡೌಟ್ ಬಂದಿರಲಿಲ್ಲ. ಯಾವಾಗ ಇವಳು ಬೀಡ ತಂದ್ಕೊಟ್ಲೋ ಆವಾಗಲೇ ನನಗೆ ಡೌಟ್ ಬಂದಿದ್ದು. ಏನೇ ಇದು? ನಾನು ಜೀವನದಲ್ಲೇ ಒಂದಿನನೂ ಹೋಟ್ಲಲ್ಲಿ ಊಟ ತಿಂದಿಲ್ಲ. ಇವತ್ತು ಅದನ್ನೇ ತಿನ್ನಿಸ್ಬಿಟ್ಟೆಲ್ಲೇ ನನಗೆ. ಊಟ ಮಾಡಿದ ತಕ್ಷಣ ಮುದ್ದೆ ಮಾದಪ್ಪನ ಹೋಟ್ಲು ರುಚಿನೇ ಇದೆಯಲ್ಲ ಅಂತ ಅನ್ನಿಸ್ತು. ಆದರೆ ಅದೇ ರೀತಿ ಇವಳು ಅಡುಗೆ ಮಾಡಿರ್ಬೋದು ಅಂತ ಯಾಮಾರ್ಬಿಟ್ಟು ಚೆನ್ನಾಗಿ ತಿಂದ್ಬಿಟ್ಟೆ. ಹೋಟೆಲಿಂದ ತರಿಸಿ ಬಡಿಸಿದ್ದಕ್ಕೆ ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟೇನೆ. ಅಡುಗೆ ರುಚಿ ಇದ್ದಿದ್ದಕ್ಕೆ ನಿನಗೆ ಅಡುಗೆ ಮಾಡೋದಕ್ಕೆ ಬರುತ್ತೆ, ನಮ್ಮ ಹತ್ರ ಎಲ್ಲ ಸುಳ್ಳು ಹೇಳ್ತಿದ್ಯಾ ಅಂತ ತಿಳ್ಕೊಂಡ್ವಿ. ಇವಾಗಲೂ ಅವಳು ಮಾಡಿರೋದು ಅದೇ ತಾನೇ. ವ್ಯತ್ಯಾಸ ಏನಂದರೆ ಹೋಟ್ಲಿಂದ ತರಿಸಿ ನಾನೇ ಮಾಡಿರೋದು ಅಂತ ನಮ್ಮ ಕಿವುಗಳಿಗೆ ದೊಡ್ಡ ಕುಂಬಳಕಾಯಿ ಇಟ್ಟಿದ್ದಾಳೆ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅನ್ನೋ ರೀತಿ ನೀನು ನಮ್ಮನ್ನೆಲ್ಲ ಗೊತ್ತಾಗಲ್ಲ ಅಂದ್ಕೊಂಡಿದ್ದೀಯಾ? ಇವಾಗ ಹೇಳೆ, ನೀನು ನಮ್ಮ ಮನೆ ಸೊಸೆ ಆಗೋದಕ್ಕೆ ಏನು ಯೋಗ್ಯತೆ ಇದೆ ಅಂತ? ಸಂಸಾರ ಮಾಡೋದಕ್ಕೆ ಏನು ಅರ್ಹತೆ ಇದೆ ಅಂತ? ಸಂಸಾರ ಮಾಡೋದಕ್ಕೆ ಗಂಡ ಇದ್ದರೆ ಸಾಕಲ್ವಾ? ಯೋಗ್ಯತೆ ಅರ್ಹತೆ ಯಾಕೆ ಬೇಕು ಪಲ್ಲವಿ? ಸಂಸಾರ ಅಂದರೆ ಮನೆನ ತೂಗಿಸ್ಕೊಂಡು ಹೋಗೋದು, ಹಾಗೆ ಇತ್ಯಾದಿ. ಇದನ್ನೆಲ್ಲ ಮಾಡ್ದಾಗೆ ಸಂಸಾರ ಅಂತ ಅನ್ಸೋದು. ಅವಳತ್ರ ಏನು ಹೇಳ್ತೀಯೋ ಕೋಣದ ಮುಂದೆ ಕಿಂದ್ರಿ ಬಾರಿಸ್ದಾಗೆ. ಸಂಸಾರ ಮಾಡೋದಕ್ಕೆ ಅವಳತ್ರ ಯಾವ ಲಕ್ಷಣ ಇದೆ ಹೇಳು? ಝಾನ್ಸಿ, ಸುಳ್ಳು ಹೇಳಿ ನಾನು ಹೋಟೆಲಿಂದ ಊಟ ತರಿಸಿರ್ಬೋದು, ಆದರೆ ಚೆನ್ನಾಗಿದೆ ಅಂತ ಎಲ್ಲರೂ ತಿಂದು ತಾನೇ, ಎಲ್ಲರೂ ಹೊಟ್ಟೆ ತುಂಬಿತು ತಾನೇ? ಅಜ್ಜಿ, ಆಳು ಮೂಳ ಕಸ ಕಡ್ಡಿ ಕೂಡ ತಿಂದ್ರೂ ಹೊಟ್ಟೆ ತುಂಬುತ್ತೆ, ಹಾಗಂತ ಅದನ್ನು ತಿನ್ನೋಕ್ಕಾಗುತ್ತಾ? ಬೇರೆ ಏನು ಬೇಡವೇ? ನೀನು ಈ ಮನೆ ಸೊಸೆ ಆಗೋದಕ್ಕೆ ಏನು ಅರ್ಹತೆ ಇದೆ ಹೇಳು? ಝಾನ್ಸಿ, ನೋಡಿ, ಈ ಅಡುಗೆ ಕೆಲಸ, ಮನೆ ಕೆಲಸ ಮಾಡೋದಕ್ಕೆ ಯಾವಾಗಾದರೂ ಕಲಿಬೋದು. ಆಗಲಿಲ್ಲ ಅಂದರೆ ಕೆಲಸದವ್ರನ್ನೂ ಇಟ್ಕೊಬೋದು. ಆದರೆ ಮನೆಗೆ ಒಳ್ಳೆ ಸೊಸೆ ಸಿಗೋದು ಕಷ್ಟ ಅಲ್ವಾ? ಏನಮ್ಮ ನೀನು ಒಳ್ಳೆ ಸೊಸೆನಾ? ಯಾವ ಆಧಾರದ ಮೇಲೆ ಹೇಳ್ತಿದ್ಯಾ? ಒಳ್ಳೆ ಸೊಸೆ ಹೇಗಿರ್ತಾಳೆ ಗೊತ್ತಾ ನಿನಗೆ? ಒಳ್ಳೆ ಸೊಸೆ ಆದವಳು ಮನೆ ಒಳಗಡೆ ಯಾವತ್ತೂ ಸುಳ್ಳು ಹೇಳಲ್ಲ, ಮೋಸನೂ ಮಾಡಲ್ಲ.
ಅಂದಮೇಲೆ ಅವಳು ಈ ಮನೆಗೆ ಬಂದಿರೋದು ಮೋಸ ಮಾಡಿ ತಾನೇ. ಮೋಸನೂ ಸುಳ್ಳುನು ಅವಳ ಜೊತೆನೇ ಬಂದಿದೆ. ಕರೆಕ್ಟ್ ಅಮ್ಮ, ಇವಳಿಗೆ ಮೋಸ ಮಾಡೋದು ಸುಳ್ಳು ಹೇಳೋದು ಏನು ಹೊಸ್ತಲ್ಲ. ನೋಡಿ, ನನ್ನ ಜೀವನದಲ್ಲಿ ಯಾರಿಗೂ ಮೋಸ ಮಾಡಿಲ್ಲ, ಯಾಮಾರಿಸೂ ಇಲ್ಲ. ಮತ್ತೆ ಇವತ್ತು ಮಾಡಿದ್ದೇನೆ, ನೀವೆಲ್ಲರೂ ನನ್ನ ಮನೆ ಬಿಟ್ಟು ಆಚೆ ಹಾಕ್ತೀರಾ ಅಂತ ಅಷ್ಟೇ. ಅದು ಬಿಟ್ಟು ನನಗಿನ್ಯಾವ ಉದ್ದೇಶನೂ ಇಲ್ಲ. ಪಲ್ಲವಿ, ನಿನ್ನ ಉದ್ದೇಶ ಏನನ್ನೋದು ಇಲ್ಲಿ ಯಾರಿಗೂ ಬೇಕಿಲ್ಲ. ಒಟ್ನಲ್ಲಿ ನೀನು ನಮ್ಮ ಮನೆ ಸೊಸೆಯಾಗಿರೋ ಯಾವ ಅರ್ಹತೆನೂ ಇಲ್ಲಿಲ್ಲ. ಝಾನ್ಸಿ, ನಿಮಗೆಲ್ಲ ಯಾಕೆ ಇದು ಅರ್ಥ ಆಗ್ತಿಲ್ಲ? ಒಟ್ನಲ್ಲಿ ನಾನು ನಿಮ್ಮ ಮನೆಗೆ ಒಳ್ಳೆ ಸೊಸೆ ಆಗಬೇಕು ಅಂತಲ್ವಾ ಇಷ್ಟೆಲ್ಲ ಮಾಡ್ತಾ ಇರೋದು. ಅಜ್ಜಿ, ನೀನು ಕಷ್ಟಪಡ್ತಾ ಇಲ್ವೇ? ಇಲ್ಲಿರೋ ಎಲ್ರಿಗೂ ಕಷ್ಟ ಕೊಡ್ತಾ ಇದೆಯಾ ಅಷ್ಟೇ. ಇದಿಲ್ಲಿಗೆ ನಿಲ್ಲಬೇಕು ಅಂದರೆ ನಿನ್ನಂಥ ಮೋಸ್ಗಾತಿ ಈ ಮನೇಲಿ ಇರಬಾರ್ದು. ಝಾನ್ಸಿ, ಇರಬಾರ್ದು ಅಂದರೆ ಏನರ್ಥ? ಈ ಕ್ಷಣನೇ ಈ ಮನೆ ಬಿಟ್ಟು ಹೋಗಬೇಕು ಅಂತ ಅರ್ಥ. ನೀನು ಒಳ್ಳೆ ಸೊಸೆ ಅಂತ ಬೇಡ, ನೀನು ಒಳ್ಳೆಳು ಅಂತ ಈ ಮನೇಲಿ ಯಾರಾದರೂ ಒಬ್ರು ಹೇಳಿ ನೋಡೋಣ. ಈ ಮನೇಲಿ ಬೇಡ, ಅಕ್ಕಪಕ್ಕದ ಮನೆಯವರಾದರೂ ಯಾರಾದರೂ ಹೇಳಿ ಒಳ್ಳೆಳು ಅಂತ ನೋಡೋಣ. ಅವಾಗ ಒಪ್ಕೊತೀನಿ. ಹೇಳಿಸ್ತೀಯೇನೆ? ಯಾರ ಬಾಯಲ್ಲಾದರೂ ಹೇಳಿಸ್ತೀಯೇನೆ? ಅಕ್ಕಪಕ್ಕ ಮನೆಯವರು ಮಂಜಕ್ಕ ಮಂಜಕ್ಕ ಅಂತ ಒಳಗಡೆ ಬಂದಾಗ ಏನ್ರೇ ನೀವಿಲ್ಲಿ? ಆಗ ನಾವೇನು ಜಗಳ ಮಾಡಕ್ಕೆ ಬಂದಿಲ್ಲ ಮಂಜಕ್ಕ, ನಾವು ಟ್ಯಾಂಕ್ಸ್ ಹೇಳೋಗೋಣ ಅಂತ ಬಂದ್ವಿ. ಟ್ಯಾಂಕ್ಸಾ? ಯಾರಿಗೆ ಟ್ಯಾಂಕ್ಸು? ಇನ್ಯಾರಿಗೆ? ನಿಮ್ಮ ಸೊಸೆಗೆ ಮಂಜಕ್ಕ. ಪಲ್ಲವಿ, ಇವಳಿಗೆ ಟ್ಯಾಂಕ್ಸ್ ಹೇಳೋ ಕೆಲಸ ಇವಳೇನು ಮಾಡಿದಾಳೆ? ನಮ್ಮ ಕಷ್ಟನ ದೂರ ಮಾಡಿದ್ದಾರೆ, ಅದಕ್ಕೆ. ಪ್ರತಿದಿನ ಜಗಳ ಆಡೋದನ್ನ ತಪ್ಪಿಸಿದ್ದಾರೆ, ನೆಮ್ಮದಿಯಾಗಿರೋದಕ್ಕೆ ಕಾರಣ ಆಗಿದ್ದಾರೆ, ಅದಕ್ಕೆ. ಪಲ್ಲವಿ, ನಿಮ್ಮ ಕಷ್ಟ ಕತೆ ಕಣ್ಣೀರೆಲ್ಲ ಆಮೇಲೆ, ಫಸ್ಟ್ ಇವಳು ಏನು ಮಾಡಿದ್ಲು ಹೇಳಿ. ಬೆಳಗ್ಗೆ ಆದರೆ ನೀರು ತುಂಬಿಸೋದು ಹೇಗಪ್ಪ ಅಂತ ಚಿಂತೆ ಆಗಿತ್ತು. ಇವತ್ತು ಯಾರ ಜೊತೆ ಜಗಳ ಮಾಡಬೇಕು, ಬೇಗ ಹೋಗ್ಲಿಲ್ಲ ಅಂದರೆ ನೀರು ಸಿಗುತ್ತೋ ಇಲ್ವೋ ಅಂತ ಭಯ ಆಗಿತ್ತು. ಪ್ರತಿದಿನ ಜಗಳ ಮಾಡಿ ನೆಮ್ಮದಿ ಜೊತೆಗೆ ಆರೋಗ್ಯನೂ ಹಾಳಾಗಿತ್ತು. ಆದ್ರೀಗ ನೆಮ್ಮದಿ ಕೆಲಸ ಮಾಡ್ಬೋದು. ನೀವು ಕೆಲಸ ಮಾಡೋದಕ್ಕೆ ಇವಳಿಗೆ ಯಾಕೆ ಟ್ಯಾಂಕ್ಸ್ ಹೇಳೋದಕ್ಕೆ ಬಂದಿದ್ದೀರಾ? ಸಂಬಂಧ ಇದೆ ಅಕ್ಕ, ನಾವೆಲ್ಲರೂ ಜಗಳ ಆಡೋದು. ಝಾನ್ಸಿ ಮೇಡಮ್ ಅವರು ನೋಡಿ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಎಲ್ರೂ ಮನೆಗೂ ನಲ್ಲಿ ಹಾಕ್ಸ್ಕೊಟ್ಟಿದ್ದಾರೆ. ಇಷ್ಟು ದಿನ ನಮ್ಮ ಕಷ್ಟನ ಯಾರೂ ಪರಿಹಾರ ಮಾಡಿಲ್ಲ, ಇವತ್ತು ನಿಮ್ಮ ಸೊಸೆಯವರು ಕಷ್ಟನ ಪರಿಹಾರ ಮಾಡಿದ್ದಾರೆ. ಏನು ಹೇಳ್ತಾ ಇದೆಯಾ? ಇವಳು ನಿಮಗೆಲ್ಲ ನಲ್ಲಿ ಹಾಕ್ಸ್ಕೊಟ್ಲಾ? ಹ್ಞೂ ಮಂಜಕ್ಕ, ಮೊದಲು ಯಾರೋ MLA ಹಾಕ್ಸಿದ್ದು ಅಂದ್ಕೊಂಡ್ವಿ, ಈಗ ಗೊತ್ತಾಯ್ತು ನಿಮ್ಮ ಸೊಸೆ ಹಾಕ್ಸಿದ್ದು ಅಂತ. ಇದು ಝಾನ್ಸಿ ಅಂದಾಗ ನಮಗೆ ಗೊತ್ತಾಗ್ಲಿಲ್ಲ, ರಾಘವ್ ಹೆಂಡ್ತಿ ಝಾನ್ಸಿ ಅಂದಾಗ ನಮಗೆ ಗೊತ್ತಾಗಿದ್ದು. MLAನೂ ಮಾಡ್ದಲೇ ಇರೋ ಕೆಲಸನ ನಿಮ್ಮ ಸೊಸೆ ಪಾಪ ಸ್ವಂತ ದುಡ್ಡಲ್ಲಿ ಮಾಡಿದ್ದಾರೆ. ಮೊದಲು ಇವಳನ್ನ ನೋಡಿದಾಗ ಜಗಲ್ಗಂಟ್ಲಿ ಎಮ್ಮಾರಿ ಅಂದ್ಕೊಂಡಿದ್ವಿ. ನಮ್ಮೆಲ್ರೂ ಪಾಲಿಗೂ ನಿಮ್ಮ ಸೊಸೆ ದೇವ್ರಂತವ್ರು. ಇಂಥವ್ರು ಭೂಮಿ ಮೇಲೆ ಇರೋದ್ರಿಂದನೇ ಮಳೆ ಬೆಳೆ ಚೆನ್ನಾಗಾಗ್ತಾ ಇರೋದು. ನಿಮ್ಮ ಸೊಸೆ ಮಾಡಿರೋ ಒಳ್ಳೆ ಕೆಲಸಕ್ಕೆ ಮುಂದೆ ಒಂದಿನ ಸನ್ಮಾನ ಮಾಡಬೇಕು ಅಂತ ಇದ್ದೀವಿ. ನಿಜವಾಗ್ಲೂ ಮಂಜಕ್ಕ, ನಿಮ್ಮ ಸೊಸೆ ಚಿನ್ನದಂತವ್ರು. ಹಾಗೂ ಇಂಥ ಹೆಂಡ್ತಿನ ಪಡೆಯೋದಕ್ಕೆ ನೀನು ಅದೃಷ್ಟ ಮಾಡಿದ್ದೆ. ಝಾನ್ಸಿ ಮೇಡಮ್ ನಮ್ಮ ಬೀದಿಯಲ್ಲಿದ್ದರೆ ಎಲ್ರಿಗೂ ಖುಷಿ. ನೀವೀಗ ಮಾಡಿರೋ ಉಪಕಾರ ಜನ್ಮ ಇರೋವರೆಗೂ ಮರೆಯಲ್ಲ ಮೇಡಮ್. ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ಬರ್ತೀವಿ ಮಂಜಕ್ಕ, ಬರ್ತೀವಿ ಮೇಡಮ್. ಎಲ್ಲರೂ ಕೋಪ ಮಾಡ್ಕೊಂಡು ಒಳಗಡೆ ಹೋಗ್ತಾರೆ. ಆಗ ಅತ್ತಿಗೆ ಅಂತ ಖುಷಿಯಿಂದ ಹೋಗಿ ಇವರು ತಬ್ಕೊತಾರೆ. ಅತ್ತಿಗೆ ಒಂದೇ ಸಲ ಎಲ್ರ ಬಾಯಿನ ಮುಚ್ಚಿಸ್ಬಿಟ್ರಿ. ಅವತ್ತು ನನ್ನ ಪೊರ್ಕಿಗಳಿಂದ ಕಾಪಾಡಿದಾಗ ಯುದ್ಧ ಮಾಡೋ ಸೋಲ್ಜರ್ ಥರ ಕಾಣಿಸಿದ್ರಿ. ಇವತ್ತು ಒಬ್ಬ ತಾಯಿ ಥರ ಕಾಣ್ತಾ ಇದ್ದೀರಾ. ನಿಜವಾಗ್ಲೂ ನೀವು ಗ್ರೇಟ್ ಅತ್ತಿಗೆ. ರಾಯ್, ತಬಲಮಲ್ಲಿ, ನಾನು ಬೇಜಾರಲ್ಲಿದ್ದೀನಿ. ಅಟ್ಲೀಸ್ಟ್ ನೀವಾದರೂ ಬಂದು ಯಾಕೆ ಬೇಜಾರು ಅಂತ ಕೇಳ್ಬೋದಲ್ವಾ? ತಬಲ, ಬೇಜಾರ? ಸಾರಿ ಸರ್, ನೀವು ಮುಖನ ಆ ಕಡೆ ತಿರುಗಿಸ್ಕೊಂಡು ಕೂತಿದ್ರಿಂದ ನಮಗೆ ಗೊತ್ತಾಗ್ಲಿಲ್ಲ. ರಾಯ್, ಸರಿ ಈಗ ಕೇಳು. ಹಾಂ ಸರ್, ನಿಜವಾಗ್ಲೂ ಬೇಜಾರಾಗಿದ್ದೀರಲ್ಲ ಸರ್? ಯಾಕೆ ಸರ್ ಬೇಜಾರಾಗಿದ್ದೀರಾ? ತಬ್ಲಾ, ಈ ಜನಗಳಿಗೆ, ಈ ದೊಡ್ಡವ್ರಿಗೆ ನಿಯತ್ ಅನ್ನೋದೇ ಇಲ್ಲ. ಥ್ಯಾಂಕ್ಸ್ನೆಸ್ ಜಾಬ್ ಆಗೋಗಿದೆ. ಹಾಂ ಮೇಡಮ್ ಫೋನ್ ಮಾಡ್ತಿದ್ದಾರೆ. ನಿಯತ್ ಅಂದರೆ ನಮ್ಮ ಮೇಡಮ್. ನಿಯತ್ತಿಗೆ ಇನ್ನೊಂದು ಹೆಸರೇ ಝಾನ್ಸಿ ಮೇಡಮ್ಮು. ಈಗ ನೋಡ್ತಾ ಇರಿ, ನಾನು ರಿಸೀವ್ ಮಾಡಿದ ತಕ್ಷಣ ರಾಯ್ ಸೂಪರ್, ಎಕ್ಸ್ಟ್ರಾರ್ಡಿನರಿ, ಮಾರ್ಬಲಸ್ ಅಂತ ಹೊಗಳೋಕೆ ಶುರು ಮಾಡ್ತಾರೆ. ನೀವು ಕೇಳಿಸ್ಕೊಳ್ಳಿ, ಲೌಡ್ ಸ್ಪೀಕರ್ ಹಾಕ್ತೀನಿ. ಹಲೋ ಮೇಡಮ್, ನಿಮಗೆ 100 ವರ್ಷ ಆಯಸ್ಸು. ಈಗಷ್ಟೇ ತಬಲಮಲ್ಲಿ ಇಬ್ರು ಮೇಡಮ್ ನಿಮ್ಗಿನ್ನೂ ಯಾಕೆ ಫೋನ್ ಮಾಡಿಲ್ಲ, ನಿಮ್ಮನ್ನ ಯಾಕೆ ಹೋಗ್ಲಿಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನು ಹೇಳ್ದೆ ಮೇಡಮ್ ಫ್ರೀ ಆದ ಕೂಡಲೇ ಫೋನ್ ಮಾಡ್ತಾರೆ ಅಂತ, ಹೊಗಳೋಕೆ ಶುರು ಮಾಡ್ತಾರೆ ಅಂತ. ಸರಿ ಮೇಡಮ್, ನೀವು ಹೊಗಳೋದಿಕ್ಕೆ ಶುರು ಮಾಡಿ. ನೀವು ಹೊಗಳಕ್ಕೆ ನಮ್ಮ 6 ಕಿವಿಗಳು ಕಾತರದಿಂದ ಕಾಯ್ತಾ ಇದ್ದಾವೆ. ನಾನು ನಿನ್ನ ಎದುರುಗಿದ್ದಿದ್ರೆ ನಿನ್ನ ಆಯಸ್ಸು 1 ಸೆಕೆಂಡ್ಗೆ ಮುಗ್ದೋಗ್ತಾ ಇತ್ತು. ಯಾಕೆ ಮೇಡಮ್, ಏನಾಯ್ತು? ಅಲ್ಲ ರಾಯ್, ಮಾಡೋದೆಲ್ಲ ಮಾಡಿದೆ, ಬೀಡ ಯಾಕೆ ತಗೊಬಂದೆ? ಅಡಿಷನ್, ಅದು ಬಿಲ್ಡಪ್ಗೆ. ಅಡುಗೆ ಏನೋ ಮಾಡಿದೆ ಅಂತ ನಂಬಿಸ್ಬೋದು, ಬೀಡ ಯಾಕೆ ಹೇಗೆ ಬಂತು ಅಂದರೆ ನಾನೇನು ಹೇಳಿ ರಾಯ್, ಇದು ಲಾಜಿಕ್ಕೆ ಅಲ್ವಾ ಮೇಡಮ್? ಸಾರಿ ಮೇಡಮ್, ಮಿಸ್ ಆಯಿತು. ಆಮೇಲೆ ಏನಾಯಿತು ಮೇಡಮ್? ಐಡಿಯಾ ಹಾಳಾಯಿತು. ಸಿಕ್ಕಾಕೊಂಡೆ, ಎಲ್ಲರ ಹತ್ರನೂ ಉಗಿಸ್ಕೊಂಡೆ. ಮನೆಯಿಂದ ಆಚೆ ದೊಬ್ಬೋದೊಂದು ಬಾಕಿ. ಹೇಗೋ ಬಚಾವಾದೆ. ನಾನು ಒಂದು ಹೇಳಿದ್ರೆ ಒಂದೇ ಮಾಡು, ಎಕ್ಸ್ಟ್ರಾ ಮಾಡೋಕೆ ಹೋಗ್ಬೇಡ. ಸಾರಿ ಮೇಡಮ್. ಇವಾಗ ಮನೆಯಿಂದ ಓಡಿಸಿದ್ರಾ? ಲಗೇಜ್ ಸಮೇತ ಆಚೆ ಕಳ್ಸೋಕ್ಕೆ ರೆಡಿ ಇದ್ರು. ಆ ಟೈಮಿಗೆ ಸರಿಯಾಗಿ
ನಡೆದಿದ್ದೆಲ್ಲ ಹೇಳ್ದಾಗ, ನೋಡಿ ಮೇಡಮ್, ನಾವು ಮಾಡಿರೋ ಒಳ್ಳೆ ಕೆಲಸ ತಲೆ ಕಾಯುತ್ತೆ ಅನ್ನೋದು ನಿಜ ಆಗೋಯ್ತು ಅಂತ ರಾಯ್ ಹೇಳ್ದಾಗ, ಅದರಿಂದ ಬಚಾವಾಗಿದ್ಯಾ, ಇಲ್ಲ ಅಂದಿದ್ರೆ ಗೊತ್ತಲ್ಲ ಅಂದಾಗ, ಸಾರಿ ಮೇಡಮ್, ಏನೋ ಗೊತ್ತಿಲ್ಲದೆ ಅಂದಾಗ ಫೋನ್ ಕಟ್ ಮಾಡಿದಾಗ, ಹಲೋ ಮೇಡಮ್ ಅಂದಾಗ, ತಬಲಾ ಮಲ್ಲಿ, ರಾಯ್ ಸರ್. ರಾಯ್, ಇದರಿಂದ ಏನರ್ಥ ಆಯ್ತು ಅಂದರೆ ಅವ್ರು ಪೇಮೆಂಟ್ ಕೊಟ್ಟಷ್ಟೇ ಆ್ಯಕ್ಟಿಂಗ್ ಮಾಡಬೇಕು. 10 ರೂಪಾಯಿ ಕೊಟ್ಟರೆ 10 ರೂಪಾಯಿ ಆ್ಯಕ್ಟಿಂಗ್ ಮಾತ್ರ ಮಾಡಬೇಕು. ನಾನು 100 ರೂಪಾಯಿ ಆ್ಯಕ್ಟಿಂಗ್ ಮಾಡಿಬಿಟ್ಟೆ, ಅದಕ್ಕೆ ಎಕ್ಸ್ಟ್ರಾ ಮಾಡಬಾರ್ದು, ಇದೇ ಆಗೋದು. ಇದಕ್ಕೆ ಜ್ವಲಂತ ಜೀವಂತ ಉದಾಹರಣೆ ನಾನೇ. ತರುಣ, ಒಳ್ಳೆಯವರು ಒಳ್ಳೆ ಮನಸ್ಸಿಂದ ಬೇಡಿಕೆ ಇಟ್ರೆ ಆ ದೇವರು ನೆರವೇರಿಸ್ತಾನೆ ಅಂತ ಕೇಳಿದ್ದು, ಅದನ್ನ ಇವತ್ತು ನೋಡ್ತಾ ಇದ್ದೀನಿ. ರಾಘು, ಏನು ನಿನ್ನ ಮಾತಿನ ಅರ್ಥ? ತರುಣ, ಝಾನ್ಸಿ ಹೋಗ್ಲಿ ಅಂತ ನಿಮ್ಮ ಮನೆಯವರೆಲ್ಲ ಆಸೆ ಪಡ್ತಿದ್ರೆ, ಆದರೆ ನೀನು? ಹಲೋ, ಅವ್ರಿಗೆ ಮನೆ ಬಿಟ್ಟು ಹೋಗ್ಬೇಕು ಅನ್ನೋದೇ ನನ್ನ ಆಸೆ ಕೂಡ. ಮಾತಲ್ಲಿ ಕಲ್ಲು ಮನ್ಸಲ್ಲಿ ಹೂವು ಅನ್ನೋ ರೀತಿ ಬಾಯಿ ಮಾತಲ್ಲಿ ಜೋರಾಗಿ ಹೇಳ್ತಿದ್ಯಾ. ಜೋರಾಗಿ ಕೂಗಿ ಕೂಗಿ ಹೇಳ್ತಿದ್ರು ಮನ್ಸಲ್ಲಿ ಇರ್ಲಿ ಅಂತ ಅನ್ನಿಸ್ತಿದೆ ಅಪ್ಪ. ಆ ಕಾರಣಕ್ಕೆ ಕೊನೆ ಕ್ಷಣದಲ್ಲಿ ಝಾನ್ಸಿ ಅವ್ರು ಇಲ್ಲೇ ಉಳಿಯೋ ಹಾಗಾಯ್ತು. ಝಾನ್ಸಿ ಪರೋಪಕಾರ, ನೀನ್ ಒಳ್ಳೆತನ, ಅದಕ್ಕೆ ನಿನ್ನ ಆಸೆ ಪೂರ್ತಿ ಮಾಡಿದೆ. ಅವರು ಊರಿಗೆ ಉಪಕಾರಿಯಾಗಿದ್ದಾರೆ, ಆದ್ರೆ ಎಲ್ರ ದೃಷ್ಟಿಯಲ್ಲೂ ಮನೆಯವ್ರಿಗೆ ಮಾರಿಯಾಗಿದ್ದಾರೆ. ಆದ್ರೆ ನಿನ್ ದೃಷ್ಟಿಯಲ್ಲಿ ಅಲ್ವಲ್ಲ. ನನ್ನ ಪ್ರಕಾರನು ಸಾಕು ಸುಮ್ನಿರೋ, ಕೆಟ್ಟೋರ್ಗೆ ಕೆಟ್ಟದ್ ಬಯಸೋನಲ್ಲ, ಅಂತದ್ರಲ್ಲಿ ಝಾನ್ಸಿ ಮೇಡಮ್ ಅಂತ ಒಳ್ಳೆಯವ್ರಿಗೆ ಕೆಟ್ಟದ್ ಬಯಸ್ಯ ಅಂದ್ರೆ ನಂಬೋ ಮಾತೇನಾ ಅದು? ನೋಡೋ, ಝಾನ್ಸಿ ಮೇಡಮ್ ಅವ್ರ ಈ ಮನೇಲಿ ಇರ್ಬೇಕು ಅನ್ನೋದು ಬರೀ ಅವ್ರ ನಿರ್ಧಾರ ಅಲ್ಲ, ದೇವ್ರ ನಿಶ್ಚಯ. ಝಾನ್ಸಿನ ಕಳಿಸ್ಬೇಕು ಅಂತ ಎಲ್ರು ನಿಂತ್ಕೊಂಡ್ರು. ಹೋಗೋ ಟೈಮು ಬಂತು. ಆದ್ರೆ ಸಡನ್ ಆಗಿ ಬೀದಿ ಹೆಂಗಸ್ರು ನಿಮ್ ಮನೆಗೆ ಬಂದು ಥ್ಯಾಂಕ್ಸ್ಗಿವಿಂಗ್ ಸೆರೆಮನಿ ಮಾಡಿಸ್ತಾ, ಹಾಗಂತ ನಮ್ಮ ಮನೆಯವ್ರ ಮನ್ಸು ಬದಲಾಗಿಲ್ಲ. ಝಾನ್ಸಿ ಅವ್ರನ್ನ ಈ ಮನೇಲಿ ಉಳಿಸ್ಕೊಳೋ ಆಲೋಚನೆ ಬರಕ್ ಸಾಧ್ಯನೇ ಇಲ್ಲ ತರುಣ. ಕಳ್ಸೋದು ಉಳ್ಸೋದು ಯಾವುದು ನಮ್ಮ ಕೈಯಲ್ಲಿ ಇಲ್ಲ ಕಣೋ, ಎಲ್ಲ ದೇವ್ರ ಕೈಯಲ್ಲೇ ಅಂದಮೇಲೆ ಅವ್ನು ಕುಣಿಸ್ದಂಗೆ ಕುಣಿಬೇಕು, ಅವ್ನು ಆಡಿಸ್ದಂಗೆ ಆಡಬೇಕು ಅಂದಮೇಲೆ ಬೇರೆ ದಾರಿ. ನೋಡ್ರಾಗು, ಮೇಲಿರೋ ಭಗವಂತ ಕೂಡ ಅವನ ಅಧಿಕಾರನ ಚಲಾಯಿಸ್ತಾ ಇರೋವಾಗ ಅದ್ಬಿಡೋ, ಝಾನ್ಸಿ ಗುಣದ ಬಗ್ಗೆ ಯೋಚನೆ ಮಾಡೋ. ಬೀದಿಗೆ ನಲ್ಲಿಗಳು ಹಾಕ್ಸಿದ್ದಾರೆ ಅಂದ್ರೆ ಅವ್ರ ಮನಸ್ಸು ಎಷ್ಟು ಒಳ್ಳೇದು ಯೋಚನೆ ಮಾಡೋ. ಮೊದ್ಲಿದ್ದಿದ್ದ ಝಾನ್ಸಿ ಅಂದ್ರೆ ಕೊಬ್ಬು, ಹಠಮಾರಿತನ, ತಾನು ಅನ್ಕೊಂಡಿದ್ದೇ ಆಗ್ಬೇಕು ಅನ್ನೋ ದಿಮಾಕು. ಆದ್ರಿವತ್ತು ಅದ್ಯಾವುದು ಕಾಣಿಸ್ತಿಲ್ಲ ಕಣೋ. ಹೆಣ್ಣಿಗೆ ತಾಳ್ಮೆ ಇರಬೇಕು. ಆ ತಾಳ್ಮೆ ಇರೋದಿಕ್ಕೆ